ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸ್ 329 ಪಾಯಿಂಟ್ಸ್ ಡೌನ್ ಆಗಿ 57,788 ಕ್ಲೋಸ್ ಆಗಿದೆ. ನಿಫ್ಟಿ 103 ಪಾಯಿಂಟ್ಸ್ ಡೌನ್ ಆಗಿ 17,221 ಕ್ಲೋಸ್ ಆಗಿದೆ. ವೆರಾಸ್ ಬ್ಯಾಂಕ್ ನಿಫ್ಟಿ 104 ಪಾಯಿಂಟ್ಸ್ ಡೌನ್ ಆಗಿ 36,789 ಕ್ಲೋಸ್ ಆಗಿದೆ. ನಾವು ಇವತ್ತು ಮಾರ್ಕೆಟ್ ಬಗ್ಗೆ ನೋಡಿದ್ರೆ ಮಿಡ್ ಕ್ಯಾಪು 0.59% ಕರೆಕ್ಟ್ ಆಗಿದೆ, ಸ್ಮಾಲ್ ಕ್ಯಾಪು 0.48% ಕರೆಕ್ಟ್ ಆಗಿದೆ. ಇವತ್ತು ಸೆನ್ಸೆಕ್ಸ್ ಆ್ಯಂಡ್ ನಿಫ್ಟಿ ರಿಲೇಟೆಡ್ ಆಗಿ ಸ್ವಲ್ಪ ಜಾಸ್ತಿ ಫಾಲ್ ಕಾಣಿಸ್ತಿದ್ರು ಬ್ಯಾಂಕ್ ನಿಫ್ಟಿ ಇವತ್ತು ಎಷ್ಟೊಂದು ಫಾಲ್ ನಮಗೆ ಕಾಣಿಸಲಿಲ್ಲ. ಇನ್ಫ್ಯಾಕ್ಟ್ ಬ್ಯಾಂಕ್ ನಿಫ್ಟಿನೂ ಆ್ಯಂಡ್ ಇವನ್ ನಿಫ್ಟಿನೂ ಸ್ವಲ್ಪವರೆಗೂ ಸ್ಟೆಬಿಲೈಸ್ ಮಾಡಿರೋ ಸ್ಟಾಕ್ ಯಾವುದಂದರೆ ಕೋಟಕ್ ಮಹೇಂದ್ರ ಬ್ಯಾಂಕ್. ಇವತ್ತು ನೀವು ಮಾರ್ಕೆಟ್ ಮೂವ್ನ ಗಮನಿಸಿದ್ರೆ ರೀಸೆಂಟ್ ಡೇಸ್ನಲ್ಲಿ ನಾವು ಮಾರ್ಕೆಟಲ್ಲಿ ಕಾಣಿಸ್ತಿರೋ ಮೂವ್ ಇವತ್ತಿನ ಇಂಟ್ರಾಡೇ ಸೆಷನಲ್ಲೂ ನಮಗೆ ಮಾರ್ಕೆಟ್ನಲ್ಲಿ ಕಾಣಿಸಿದೆ. ಓಪನಿಂಗಿಂದ ಶಾರ್ಪ್ ಆಗಿ ಫಾಲ್ ಆಗಿ ಅಲ್ಲಿಂದ ಒಂದು ಪಾಯಿಂಟ್ ಆಫ್ ಟೈಮ್ನಲ್ಲಿ ರಿಕವರಿ ಆ್ಯಂಡ್ ಮಾರ್ಕೆಟ್ ಕ್ಲೋಸ್ ಆಗೋಕ್ಕೆ ಒಂದು ಹಾಫ್ ಆನ್ ಅವರಿಂದ 1 ಅವರ್ ಬಿಫೋರಿಂದ ಮಾರ್ಕೆಟಿಗೆ ಸಡನ್ ಫಾಲ್. ಯೂಶ್ವಲ್ ಆಗಿ ಫೆಡ್ ಮೀಟಿಂಗ್ ಮುಂಚೆ ಬರುತ್ತೆ ಅಂತ ಮಾರ್ಕೆಟಲ್ಲಿ ವೊಲಟಿಲಿಟಿ ಇರುತ್ತೆ ಅಂತ ನಾವು ಪ್ರೀವಿಯಸ್ ಆಗಿ ಅಂದ್ಕೊಂಡಿದ್ದೀವಲ್ವ. US ಫೆಡ್ ಮೀಟಿಂಗ್ ಇವತ್ತು ನಡೆಯುತ್ತೆ. ಮೀಟಿಂಗ್ ಔಟ್ಕಮ್ ಇವತ್ತು ಎಂಡ್ ಆಫ್ ದ ಡೇಯಲ್ಲಿ ಬರುತ್ತೆ. ಇದರ ರಿಲೇಟೆಡ್ ಆಗಿ ಮಾರ್ಕೆಟ್ ನಾಳೆ ರೆಸ್ಪಾಂಡ್ ಆಗುತ್ತೆ. WHO ಅವರು ಹೇಳ್ತಿರೋ ಪ್ರಕಾರ ಈ ಹೊಸ ವೇರಿಯಂಟ್ ಒಮಿಕ್ರಾನ್ ವೇರಿಯಂಟು ತುಂಬ ಜಾಸ್ತಿಯಾಗಿ ಸ್ಪ್ರೆಡ್ ಆಗ್ತಾ ಇದೆ ಅಂತ. ನಿಯರ್ಲಿ 77 ಕಂಟ್ರೀಸ್ ನಿಯರ್ಲಿ ಹೊಸ ವೇರಿಯಂಟು ಇನ್ಫೆಕ್ಷನ್ಸ್ ಇದೆ ಅಂತ. ಆ್ಯಂಡ್ ಇನ್ನೊಂದು ರಿಪೋರ್ಟ್ ಬಂದಿದೆ, ಅದರ ಪ್ರಕಾರ ಪ್ರೀವಿಯಸ್ ವೇರಿಯಂಟ್ ಗಂಟೆ ಇದು 5 ಟೈಮ್ಸ್ ನಿಯರ್ಲಿ ಇನ್ಫೆಕ್ಷನ್ ಕಾಸ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಆದರೆ ನಾವು ನೋಡಬೇಕಾಗಿರೋದು ಡಿಫ್ರೆನ್ಸು, ಪ್ರೀವಿಯಸ್ ಆಗಿ ಬಂದಿರೋ ವೇರಿಯಂಟು ಇನ್ಫೆಕ್ಷನ್ನು ಕಾಸ್ ಮಾಡಿದೆ ಆ್ಯಂಡ್ ಹೆಲ್ತ್ ಪರವಾಗಿ ನಮ್ಗೆ ತುಂಬ ಡ್ಯಾಮೇಜ್ ಮಾಡಿವೆ. ಆ್ಯಂಡ್ ಆದರೆ ಹೊಸದಾಗಿ ಬಂದಿರೋ ಒಮಿಕ್ರಾನ್ ವೇರಿಯಂಟು ಇನ್ಫೆಕ್ಷನ್ ಕಾಸ್ ಮಾಡುತ್ತೆ, ಬಟ್ ಆದರೆ ಹೆಲ್ತ್ ಪರವಾಗಿ ಅಷ್ಟೊಂದು ಡ್ಯಾಮೇಜ್ ಮಾಡಲ್ಲ ಅನ್ನೋ ಥರ ಪ್ರೆಸೆಂಟ್ ರಿಪೋರ್ಟ್ಸು ಮೈಂಟೈನ್ ಆಗ್ತಾ ಇದೆ. ಬಟ್ ಇನ್ಫೆಕ್ಷನ್ ಬೆಳೀತಾ ಇದ್ದರೆ ಅಗೇನ್ ಗ್ಲೋಬಲಲ್ಲಿ ರಿಸ್ಟ್ರಿಕ್ಷನ್ಸನ್ನು ಇಶ್ಯೂ ಮಾಡ್ತಾರೆ ಇನ್ಫೆಕ್ಷನ್ಸ್ ಕಮ್ಮಿ ಮಾಡೋದಕ್ಕೆ. ಬಿಕಾಸ್ ಆಲ್ರೆಡಿ ಸ್ವಲ್ಪ ರೀಸನ್ಸಲ್ಲಿ ರಿಸ್ಟ್ರಿಕ್ಷನ್ಸನ್ನು ಶುರು ಮಾಡಿದ್ದಾರೆ ಆ ಥರ ಅಪ್ಡೇಟ್ಸು ಬರ್ತಿದೆ. ಅದರಿಂದ ಇನ್ಫೆಕ್ಷನ್ಸ್ ಕಂಟ್ರೋಲ್ ಮಾಡೋದಕ್ಕೆ ಒಂದು ವೇಳೆ ರಿಸ್ಟ್ರಿಕ್ಷನ್ಸ್ ಏನಾದ್ರೂ ಎಲ್ಲ ಕಂಟ್ರೀಸು ಶುರು ಮಾಡಿದ್ರೆ ಸ್ಟಾಕ್ ಮಾರ್ಕೆಟ್ ಅದು ನೆಗೆಟಿವ್ ಆಗಿ ತಗೊಳುತ್ತೆ. ಇದು ಮಾರ್ಕೆಟ್ ರಿಲೇಟೆಡ್ ಆಗಿ ಒಂದು ಕನ್ಸರ್ನ್ ಆಗಿ ಕಾಣಿಸುತ್ತೆ ಅಂತ ಸ್ವಲ್ಪ ಆರ್ಟಿಕಲ್ಸಲ್ಲಿ ನಮಗೆ ಡೇಟಾ ಕಾಣಿಸ್ತಾ ಇದೆ. ಈ ಒಮಿಕ್ರಾನ್ ವೇರಿಯಂಟ್ಗೆ ಅಂದ್ರೇ ನಮಗೆ ಮೇಜರ್ ಕನ್ಸರ್ನು FIS ಇಂದ ಬರ್ತಿದೆ. ಈ FIS ಅವರು ಇಂಡಿಯನ್ ಈಕ್ವಿಟಿ ಮಾರ್ಕೆಟಲ್ಲಿ ಕಂಟಿನ್ಯೂ ಆಗಿ ಸೆಲ್ ಮಾಡ್ತಾನೆ ಇದ್ದಾರೆ. ಈ ಮಂತ್ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ನಿಯರ್ಲಿ 20,000 ಕ್ರೋಸ್ ನಿಯರ್ಲಿ ಇಂಡಿಯನ್ ಈಕ್ವಿಟಿ ಮಾರ್ಕೆಟಲ್ಲಿ FIS ಸೆಲ್ ಮಾಡಿದ್ದಾರೆ. ಇವನ್ ನಿನ್ನೇನು 763 ಕ್ರೋಸ್ ನಿಯರ್ಲಿ ಇಂಡಿಯನ್ ಈಕ್ವಿಟಿ ಮಾರ್ಕೆಟಲ್ಲಿ ಸೆಲ್ ಮಾಡಿದ್ದಾರೆ. ನಮ್ಮ ಮಾರ್ಕೆಟ್ ಒಂದು ಪ್ರೈಸ್ ಆಕ್ಷನ್ ನೀವೇನಾದರೂ ಗಮನಿಸಿದ್ರೆ ನಿನ್ನೆ ಲೋ ಯಾವುದಾದ್ರೂ ನಿಫ್ಟಿ ರಿಲೇಟೆಡ್ ಫಾರ್ಮ್ ಆಗಿದೆಯೋ ಅದು ಇವತ್ತೊಂದು ಪಾಯಿಂಟ್ ಆಫ್ ಟೈಮ್ನಲ್ಲಿ ಬ್ರೇಕ್ ಆಗಿ ತಕ್ಷಣವೇ ಆ ಲೆವೆಲ್ಸಿಂದ ತಿರ್ಗಾ ಮಾರ್ಕೆಟ್ ರಿಕವರಿ ಆಗಿದೆ. ಮೋಸ್ಟ್ಲಿ ಆ ಲೆವೆಲ್ಗಂದ್ರೇ ಅಬೋನೇ ಸಸ್ಟೈನ್ ಆಗಿ ಇವನ್ ಕ್ಲೋಸು ಆಗಿದೆ. ಸೊ ಇಲ್ಲಿಂದ ನಮಗೆ ಮೇಜರಾಗಿ ಟ್ರಿಗರ್ ಆಗ್ತಾ ಇರೋದು ಫೆಡ್ ರಿಲೇಟೆಡ್ ಆಗಿ ಬರೋ ಔಟ್ಕಮ್. ಐ ಥಿಂಕ್ ಔಟ್ಕಮ್ ಬಂದಮೇಲೆ ಮಾರ್ಕೆಟ್ ಸ್ವಲ್ಪ ಸ್ಟೆಬಿಲಿಟಿ 1 or 2 ಡೇಸ್ನಲ್ಲಿ ಸ್ಟೆಬಿಲಿಟಿ ಮೈಂಟೈನ್ ಆಗತ್ತೆ ಅಂತ ಅನ್ಕೊತಾ ಇದ್ದೀನಿ. ಬಿಕಾಸ್ ಇದೊಂದು ಮೇಜರ್ ಇವೆಂಟ್ ಆಗಿದ್ರಿಂದ ಅವರು ಬಾಂಡ್ ಟ್ಯಾಪರಿಂಗ್ ರಿಲೇಟೆಡ್ ಆಗಿ ಅಪ್ಡೇಟ್ ಕೊಟ್ಟರೆ ಓಕೆ. ಏನಾದರೂ ಡಿಸಿಷನ್ ತಗೊಂಡ್ರೆ ಒಂದು ವೇಳೆ ಅಗ್ರೆಸಿವ್ ಆಗಿದ್ರೆ ಬಡ್ಡಿ ರೇಟ್ಸ್ ಬಗ್ಗೆ ಆವಾಗ ಮಾರ್ಕೆಟು ಅದನ್ನು ಸೀರಿಯಸ್ ಆಗಿ ತಗೊಳುತ್ತೆ. ಸೊ ನೋಡಬೇಕು, ಇವತ್ತು ನೈಟ್ ಅದು ಔಟ್ಕಮ್ ಬರುತ್ತೆ. ಈ ಫೆಡ್ ಕಮ್ ರಿಪೋರ್ಟು ಮೋಸ್ಟ್ಲಿ ಅರೌಂಡ್ ಇವತ್ತು ನೈಟು 11:30 to 12 ಬಿಟ್ವೀನಲ್ಲಿ ಬರ್ಬೋದು. ಇದು ಬಂದಾಗ ನಾನು ನಿಮಗೆ ಟೆಲಿಗ್ರಾಮ್ನಲ್ಲಿ ಅಪ್ಡೇಟ್ ಮಾಡ್ತೀನಿ. ಇವನ್ ಇಲ್ಲಾಂದ್ರೆ ನೀವು ಮಾರ್ನಿಂಗ್ ಅಪ್ಡೇಟನ್ನು ಟೆಲಿಗ್ರಾಮಲ್ಲಿ ನೀವು ನೋಡ್ಬೋದು. FIS ಆ್ಯಂಡ್ DIS ಡೇಟಾ ಮಾತಾಡಿಕೊಂಡ್ರೆ ಇವತ್ತು FIS 3,407 ಕ್ರೋಸ್ ನಮ್ಮ ಇಂಡಿಯನ್ ಈಕ್ವಿಟಿ ಮಾರ್ಕೆಟಿಂದ ಸೆಲ್ ಮಾಡಿದ್ದಾರೆ. DIS 1,553 ಕ್ರೋಸ್ ಬೈ ಮಾಡಿದ್ದಾರೆ. ಓವರಾಲ್ ಆಗಿ ನೆಟ್ 1,854 ಕ್ರೋಸ್ ನೆಗೆಟಿವ್ ಮಾರ್ಕೆಟ್ ಕ್ಲೋಸ್ ಆಗಿದೆ. ನೆಕ್ಸ್ಟ್ TVS ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತು TVS ಆ್ಯಂಡ್ BMW ರಿಲೇಟೆಡ್ ಆಗಿ ಒಂದು ಇಂಪಾರ್ಟೆಂಟ್ ಡೀಲ್ ಅಂತೂ ಬಂದಿರೋ ಥರ ಅಪ್ಡೇಟ್ ಮಾಡಿದ್ದಾರೆ. ಬಟ್ TVS ಕಂಪನಿ ಬಗ್ಗೆ ಮುಂಚೆಯಿಂದಾನೆ ಯಾರು ಫಾಲೋ ಆಗ್ತಾ ಇದ್ರೋ ಅವರಿಗೆ ಒಂದು ಕ್ಲಾರಿಟಿ ಅಂತೂ ಇರುತ್ತೆ. TVS ಅವರು ಆ್ಯಂಡ್ BMW ಅವರು ಆಲ್ರೆಡಿ ಯಾವಾಗಿಂದನೂ ಪಾರ್ಟ್ನರ್ ಆಗಿದ್ದಾರೆ. ಆದರೆ EV ಸೆಗ್ಮೆಂಟ್ ರಿಲೇಟೆಡ್ ಆಗಂತೂ ಅಲ್ಲ. ಎಲೆಕ್ಟ್ರಿಕ್ಸ್ ವೆಹಿಕಲ್ ಸೆಗ್ಮೆಂಟ್ ರಿಲೇಟೆಡ್ ಆಗಿ TVS ಅವರು BMW ಸಂಬಂಧಿಸಿರುವ ಬೈಕ್ಸ್ ನ ಇಂಡಿಯಾನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಅಂಡ್ ಇವನ್ ಆ ವೆಹಿಕಲ್ಸ್ ನ ಇಂಡಿಯಾ ಮತ್ತು ಇವನ್ ಎಕ್ಸ್ಪೋರ್ಟ್ಗೂ ಮಾಡ್ತಾರೆ BMW ಬೈಕ್ಸ್ ನ. ಇದು ಯಾವಾಗಿಂದೋ ನಡೀತಾ ಇದ್ರೆ, ಆದ್ರೆ ಡಿಸೆಂಬರ್ 13 TVS ಎಲೆಕ್ಟ್ರಿಕ್ ವೆಹಿಕಲ್ಸ್ ಒಂದು ಸಬ್ಸಿಡಿನ ಒಂದು ಫಾರ್ಮ್ ಮಾಡಿದ್ದಾರೆ. ಆ ಕಂಪನಿ ನೆಕ್ಸ್ಟ್ TVS ರಿಲೇಟೆಡ್ ಆಗಿ EV ಗ್ರೋತ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗ್ರೋತ್ ಹೋಗುತ್ತೆ ಅನ್ನೋ ತರ TVS ಅವರು ಕಮೆಂಟ್ ಮಾಡ್ತಿದ್ದಾರೆ. ಇವತ್ತು ಇವರು ಮಾಡಿರೋ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಏನಂದ್ರೆ TVS ಅದರ ಜೊತೆಗೆ BMW ಅವರು ಸೇರಿ ಅಂಡ್ ಕಂಬೈನ್ ಆಗಿ EV ಬಿಸಿನೆಸ್ ರಿಲೇಟೆಡ್ ಆಗಿ ವೆಹಿಕಲ್ಸ್ ನ ತಯಾರಿ ಮಾಡೋ ತರ ಅಂಡ್ ಫಸ್ಟ್ ಮಾಡೆಲ್ ನೆಕ್ಸ್ಟ್ 24 ಮಂತ್ಸ್ ನಲ್ಲಿ ಅಂದ್ರೆ 2 ಇಯರ್ಸ್ ನಲ್ಲಿ ಫಸ್ಟ್ ಎಲೆಕ್ಟ್ರಿಕ್ ವೆಹಿಕಲ್ ಮಾಡೆಲ್ EV ಮಾಡೆಲ್ ಲಾಂಚ್ ಮಾಡೋ ತರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ G ಎಂಟರ್ಟೈನ್ಮೆಂಟ್ ಬಗ್ಗೆ ಮಾತಾಡ್ಕೊಳ್ಳೋಣ. ಈ ಸ್ಟಾಕ್ ನಾನು ಸ್ವಲ್ಪ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಬಿಕಾಸ್ ಪ್ರೀವಿಯಸ್ ಆಗಿ ಸೋನಿ ಅವರು ಮರ್ಜ್ ಅಂತ ಅನೌನ್ಸ್ ಮಾಡಿದ್ರಲ್ವಾ G ಎಂಟರ್ಟೈನ್ಮೆಂಟ್ ಜೊತೆ, ಅವಾಗ 90 ಡೇಸ್ ನಾನ್ ಬೈಂಡಿಂಗ್ ಟರ್ಮ್ಶಿಪ್ ಮೇಲೆ ಇವರು ಸೈನ್ ಮಾಡಿದ್ದಾರೆ G ಅಂಡ್ ಸೋನಿ ಅವರು. ಆ ಟರ್ಮ್ಸ್ ಅಂಡ್ ಕಂಡೀಷನ್ ಪ್ರಕಾರ ಬೈ ಡಿಸೆಂಬರ್ 21 ಒಳಗೆ ಸೋನಿ ಅಂಡ್ G ಎಂಟರ್ಟೈನ್ಮೆಂಟ್ ಮಧ್ಯದಲ್ಲಿ ಡೀಲ್ ನಡೆಯುತ್ತಾ ಇಲ್ಲ ಅನ್ನೋದು ಒಂದು ಕ್ಲಾರಿಟಿ ಅಂತೂ G ಎಂಟರ್ಟೈನ್ಮೆಂಟ್ ಅವರು ಕೊಡಬೇಕಾಗತ್ತೆ. ಮೀಡಿಯಾ ಮಾರ್ಕೆಟ್ ನಲ್ಲಿ ಸ್ಟಾರ್ ಅವರು ಹೈಯೆಸ್ಟ್ ಮಾರ್ಕೆಟ್ ಶೇರ್ ನ ಹೋಲ್ಡ್ ಮಾಡ್ತಿದ್ದಾರೆ. ಸ್ಟಾರ್ ಮೀಡಿಯಾ ಅವರು ನಿಯರ್ಲಿ 29% ಶೇರ್ ನ ಹೋಲ್ಡ್ ಮಾಡ್ತಿದ್ದಾರೆ. G ಎಂಟರ್ಟೈನ್ಮೆಂಟ್ ಅವರು 21% ಶೇರ್ ಹೋಲ್ಡ್ ಮಾಡ್ತಿದ್ದಾರೆ. ಸೋನಿ ಅವರು 12% ಶೇರ್ ನ ಹೋಲ್ಡ್ ಮಾಡ್ತಿದ್ದಾರೆ. ಎರಡು ಕಂಪನಿ ಕಂಬೈನ್
ಆದ್ರೆ ಇವರು ಸ್ಟಾರ್ ಇಂಡಿಯಾನ ರೀಪ್ಲೇಸ್ ಮಾಡ್ತಾ ಇವರು ನಂಬರ್ 1 ಪ್ಲೇಯರ್ ಆಗಿ ಆಗ್ತಾರೆ. ಈ ಎರಡು ಕಂಪನಿ ಕಂಬೈನ್ ಆದ್ರೆ ಅಡ್ವಾಂಟೇಜ್ ಏನಂದ್ರೆ ಸ್ಟಾಕ್ ಪಾಸಿಟಿವ್ ಆಗಿ ಏನಕ್ಕೆ ನೋಡ್ಬೇಕಂದ್ರೆ ಇವರ ಎಕ್ಸ್ಪೆಂಡಿಚರ್ ಇವ್ರ ರಿಲೇಟೆಡ್ ಆಗಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಒಂದು ಲೈನ್ ವರೆಗೂ ಕಂಟ್ರೋಲ್ ಮಾಡ್ಕೋಬಹುದಂತ. ಅದರ ಜೊತೆಗೆ ಪ್ರಾಫಿಟಬಿಲಿಟಿನು ನಿಯರ್ಲಿ 2 to 2.5% ಜಂಪ್ ಆಗುತ್ತೆ ಅಂತ. ಬೈ FY24 ಒಳಗೆ ಇದನ್ನು ಕ್ಲಾಸ್ ಅವರು ಕಮೆಂಟ್ ಮಾಡ್ತಿದ್ದಾರೆ. ಈ ತರ ಮರ್ಜರ್ ನಡೆದ್ರೆ ಇದು ಕಂಪನಿಗಂತೂ ಪಾಸಿಟಿವ್, ಜಿ ಎಂಟರ್ಟೈನ್ಮೆಂಟ್ ಗಂತೂ ಪಾಸಿಟಿವ್. ಆದ್ರೆ ಈ ಮರ್ಜರ್ ಅಂತೂ ಸ್ಮೂತ್ ಆಗಿ ನಡೆಯುತ್ತಾ, ಇಲ್ಲ ಅಂದ್ರೆ ಯುನೆಸ್ಕೋ ಅವರು ಯಾವ್ದಾದ್ರು ಈ ಮರ್ಜರ್ ನ ತಡೆಯೋದಕ್ಕೆ ಏನಾದ್ರು ಪ್ರಯತ್ನ ಮಾಡ್ತಾರಾ, ಇದರ ರಿಲೇಟೆಡ್ ಆಗಿ ನಮಗೂ ಈ ಮಂತ್ ಎಂಡ್ ಒಳಗೆ ಒಂದು ಕ್ಲಾರಿಟಿ ಬರುತ್ತೆ. ಅದರಿಂದ ಇಫ್ ಇನ್ ಕೇಸ್ ಯಾರಾದ್ರೂ ಜಿ ಎಂಟರ್ಟೈನ್ಮೆಂಟ್ ಅಲ್ಲಿ ಏನಾದ್ರು ಇನ್ವೆಸ್ಟ್ ಮಾಡ್ಬೇಕಂದ್ರೆ ಇದ್ರ ರಿಲೇಟೆಡ್ ಆಗಿ ಬರ್ತಿರೋ ಅಪ್ಡೇಟ್ ಸ್ವಲ್ಪ ಕ್ಲೋಸ್ ಆಗಿ ಟ್ರ್ಯಾಕ್ ಮಾಡ್ತಾ ಇರಿ. ನೆಕ್ಸ್ಟ್ ನೈಕಾ ಸ್ಟಾಕ್ ಬಗ್ಗೆ ಮಾತಾಡ್ಕೊಳ್ಳೋಣ. ಸ್ಟಾಕ್ ಇವತ್ತು 5% ವರೆಗೂ ರ್ಯಾಲಿ ಆಗಿದೆ. ಇವರು ಲೋರಿಯಲ್ಗೆ ಸಂಬಂಧಿಸಿರುವ ಮೋಡಿ ಫೇಸ್ ನ ಇವರು ವೆಬ್ಸೈಟ್ ನಲ್ಲಿ ಇಂಟಿಗ್ರೇಟ್ ಮಾಡಿರ್ತಾರೆ ಹೇಳ್ತಿದ್ದಾರೆ. ಇವರು ಲೋರಿಯಲ್ಗೆ ಸಂಬಂಧಿಸಿರುವ ಮೋಡಿ ಫೇಸ್ AI ಪವರ್ ಟೆಕ್ನಾಲಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪವರ್ ಟೆಕ್ನಾಲಜಿ ಇದು ಏನ್ ಮಾಡುತ್ತೆ ಅಂದ್ರೆ ವೆಬ್ಸೈಟ್ ಅಲ್ಲಿ ನೀವೇನಾದ್ರೂ ಯಾವ್ದಾದ್ರು ಬ್ಯೂಟಿ ಪ್ರಾಡಕ್ಟ್ ನ ತಗೋಬೇಕು ಅನ್ಕೊಂಡ್ರಿ, ನಿಮ್ಮ ಫೇಸ್ ಅಂಡ್ ಟೆಕ್ಸ್ಚರ್ಗೆ ಅದು ಸೂಟ್ ಆಗತ್ತಾ ಇಲ್ವಾ ಅಂತ ನೀವು ತಿಳ್ಕೋಬೇಕಂದ್ರೆ ನಿಮಗೆ ಸಂಬಂಧಿಸಿರುವ ಇಮೇಜ್ ಆರ್ ಫೋಟೋನ ಅಪ್ಲೋಡ್ ಮಾಡಿದ್ರೆ ಆ ಇಮೇಜ್ ಮೇಲೆ ಆ ಪ್ರಾಡಕ್ಟ್ ಅಪ್ಲೈ ಮಾಡುತ್ತೆ. ಅಪ್ಲೈ ಆದ್ಮೇಲೆ ನಿಮ್ಗೆ ಅದು ಚೆನ್ನಾಗಿ ಕಾಣತ್ತಾ ಇಲ್ಲ ಇನ್ಯಾವ್ದಾದ್ರು ಡಿಫ್ರೆಂಟ್ ಪ್ರಾಡಕ್ಟ್ ನೀವು ಟ್ರೈ ಮಾಡ್ತೀರಾ ಅಂತ ನಿಮ್ಮ ಫೇಸ್ ಮೇಲೆ ನೀವೇ ಅದನ್ನು ಅಪ್ಲೈ ಮಾಡಿ ನೋಡ್ಕೋಬಹುದು. ಒಳ್ಳೆ ಸೇಲ್ಸ್ ಆಗತ್ತೆ ಅಂತ ಒಂದು ಪಾಸಿಟಿವ್ ಹೋಪ್ ಇಂದ ಸ್ಟಾಕ್ ಇವತ್ತು ನಿಯರ್ಲಿ 5% ವರೆಗೂ ರ್ಯಾಲಿ ಆಗಿದೆ. ನೆಕ್ಸ್ಟ್ ದೀಪಕ್ ನೈಟ್ರೇಟ್ ಬಗ್ಗೆ ಮಾತಾಡ್ಕೊಳ್ಳೋಣ. ದೀಪಕ್ ನೈಟ್ರೇಟ್ ಅವರು ಡಿಸೆಂಬರ್ 22 ಒಂದು ಬೋರ್ಡ್ ಸಮಾವೇಶನ ಏರ್ಪಡಿಸಿ ಫಂಡ್ ರೈಸಿಂಗ್ ರಿಲೇಟೆಡ್ ಆಗಿ ಡಿಸಿಷನ್ ತಗೊಂತೀವಿ ಅಂತ ಹೇಳ್ತಿದ್ದಾರೆ. ಎಂಟೈರ್ ಕೆಮಿಕಲ್ ಥೀಮ್ ನಲ್ಲಿ ತುಂಬಾ ಕಮ್ಮಿ ಕಂಪನೀಸ್ ಮಾತ್ರನೇ ಇವೆ. ಇವು ತುಂಬಾ ಒಳ್ಳೆ ಮಾರ್ಜಿನ್ ಮೇಂಟೈನ್ ಮಾಡ್ತಾ ಕನ್ಸಿಸ್ಟ್ ಆಗಿ ಕಾಂಪೌಂಡ್ ಆಗ್ತಾ ಒಳ್ಳೆ ಸೇಲ್ಸ್ ನ ಕ್ರಿಯೇಟ್ ಮಾಡ್ತಾ ಕಂಪನೀಸ್ ಇವರು ಫಂಡ್ ರೈಸ್ ಮಾಡಿ ಇವರ ಎಕ್ಸಿಸ್ಟಿಂಗ್ ಕೆಪಾಸಿಟಿನ ಜಾಸ್ತಿ ಮಾಡ್ಕೊಳ್ಳೋ ಒಂದು ಹೊಸ ಸೆಗ್ಮೆಂಟ್ ಎಂಟರ್ ಆಗ್ತಿದ್ರು ಬಿಸಿನೆಸ್ ಪರವಾಗಿ ಈ ತರ ಸ್ಟೆಪ್ಸ್ ತಗೊಂತಾ ಇದ್ರೆ ಫರ್ದರ್ ಆಗಿ ನಾವು ಸ್ಟಾಕ್ ರಿಲೇಟೆಡ್ ಆಗಿ ಪಾಸಿಟಿವ್ ಆಗಿ ನೋಡಬಹುದು. ನೆಕ್ಸ್ಟ್ ITC ಬಗ್ಗೆ ಮಾತಾಡ್ಕೊಳ್ಳೋಣ. ITC ಇಂದ ಬಂದಿರೋ ಪ್ರಾಬ್ಲಮ್ ನಿನ್ನೆ ಅಂದ್ರೆ ಇದು ಮುಂಚೆ ಸ್ಟಾಕ್ ಫಾಲ್ ಆಗೋದಕ್ಕೆ ರೀಸನ್ ಅನ್ನೆಸೆಸರಿ ಎಕ್ಸ್ಪೆಕ್ಟೇಷನ್ಸ್. ಒಂದು ಪಾಯಿಂಟ್ ಆಫ್ ಟೈಮ್ ನಲ್ಲಿ ITC ಅವರು ಇನ್ವೆಸ್ಟರ್ಸ್ ಮೀಟಿಂಗ್ ಕಂಡಕ್ಟ್ ಮಾಡ್ತಾ ಇದಾರೆ ಅಂತ ಅದರಿಂದ ಬಂದಿರೋ ಅಪ್ಡೇಟ್ ಇಂದ ಸ್ಟಾಕ್ ನಲ್ಲಿ ಒಳ್ಳೆ ರ್ಯಾಲಿ ಬಂದಿದೆ. ಫಸ್ಟ್ ಅವರ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಮೀಟ್ ಅಂತ ಹೇಳಿದ್ರಿಂದ ಬಿಗ್ ಅನೌನ್ಸ್ಮೆಂಟ್ ಏನಾದ್ರು ಬರುತ್ತೆ ಅಂತ ಒಂದು ಪಾಸಿಟಿವ್ ಹೋಪ್ ಇಂದ ಮಾರ್ಕೆಟ್ ಅಲ್ಲಿ ಕ್ರಿಯೇಟ್ ಆಗಿದೆ. ನಿನ್ನೆ ನೀವು ಗಮನಿಸಿದ್ರೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಆಲ್ಮೋಸ್ಟ್ ಅರೌಂಡ್ 4:30 to 5 ಅಲ್ಲಿ ITC ಗೆ ಸಂಬಂಧಿಸಿರುವ ಅನಾಲಿಸ್ಟ್ ಮೀಟ್ ಒಂದು PDF ಕಾಪಿನ ಅಪ್ಲೋಡ್ ಮಾಡಿದ್ದಾರೆ. ಇದರಲ್ಲಿ ITC ಅವರು ಯಾವ ಸೆಗ್ಮೆಂಟ್ ನಲ್ಲಿ ಇದೆ ಮತ್ತೆ ಆ ಸೆಗ್ಮೆಂಟ್ ಹೇಗೆ ಗ್ರೋ ಆಗ್ಬೇಕು ಅನ್ಕೊಂತಾ ಇದೆ, ಆಪರ್ಚುನಿಟಿ ಯಾವ ತರ ಇದೆ, ಫರ್ದರ್ ಆಗಿ ಇವರು ಕಂಪನಿನ ಮುಂದಕ್ಕೆ ಯಾವ ತರ ತಗೊಂಡು ಹೋಗ್ಬೇಕಂತ ಇವೆಲ್ಲಾನು ಇದರಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಟು ದಿ ಪಾಯಿಂಟ್ ಇವೆಲ್ಲ ಆಲ್ರೆಡಿ ಮ್ಯಾನೇಜ್ಮೆಂಟ್ ಮಲ್ಟಿಪಲ್ ಟೈಮ್ ಅಲ್ಲಿ ಡಿಸ್ಕಸ್ ಮಾಡ್ತಾನೆ ಇದೆ. ಬಟ್ ಈ ಸಲ ಇವರು ಹೊಸದಾಗಿ ಮೆನ್ಷನ್ ಮಾಡ್ತಿರೋದು 10,000 crores ನಿಯರ್ಲಿ ನೆಕ್ಸ್ಟ್ 3 years ನಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡ್ತಾ ಇದೀವಿ ಅಂತ. ಮೀನ್ಸ್ ಬೇರೆ ಬೇರೆ ಸೆಗ್ಮೆಂಟ್ ಅಲ್ಲಿ ಲೈಕ್ FMCG ಆಗಿರ್ಬೋದು, ಪೇಪರ್, ಅದರ ಜೊತೆಗೆ ಹೋಟೆಲ್ ಬಿಸಿನೆಸ್ ನೆಕ್ಸ್ಟ್ ಕಮಿಂಗ್ ಡೇಸ್ ನಲ್ಲಿ ಇವರು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಿ ಗ್ರೋ ಮಾಡಬೇಕು ಅಂತ ಅನ್ಕೊಂತಿದ್ದಾರೆ. ಅಂಡ್ ಹೋಟೆಲ್ ಬಿಸಿನೆಸ್ ಮಾತ್ರನೇ ರೀಸ್ಟ್ರಕ್ಚರ್ ಮಾಡ್ತೀವಿ ಅಂತ ಅದೊಂದು ಸ್ವಲ್ಪ ಸ್ಟೆಬಿಲೈಸ್ ಆದ್ಮೇಲೆ ಡಿಮರ್ಜರ್ ಆಲೋಚನೆ ಮಾಡ್ತೀವಿ ಅಂತ. ಡಿಮರ್ಜರ್ ಅನ್ನೋದು ಅಂಡ್ ಈ ಡಿಮರ್ಜರ್ ರಿಲೇಟೆಡ್ ಆಗಿನು FMCG, IT, ಹೋಟೆಲ್, ಸಿಗರೇಟ್ ಇವೆಲ್ಲಾನು ಡಿಮರ್ಜರ್ ಆಲೋಚನೆಯಲ್ಲೇ ಇದೀವಿ, ಓಪನ್ ಆಗೇ ಇದೀವಿ, ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ, ಥಿಂಕ್ ಮಾಡ್ತಾ ಇದ್ರು. ಬಟ್ ಫೈನಲ್ ಕಾಲ್ ಅಂತೂ ಇನ್ನೂ ತಗೊಂಡಿಲ್ಲ ಅಂತ ಹೇಳ್ತಿದ್ದಾರೆ. ಸೇಮ್ ಸ್ಟೇಟ್ಮೆಂಟ್ ನ ITC ಮ್ಯಾನೇಜ್ಮೆಂಟ್ ಇಂದ ಪ್ರೀವಿಯಸ್ ಆಗೂ ಬಂದಿತ್ತು. ಬಟ್ ಮಾರ್ಕೆಟ್ ಮೆಗಾ ಇವೆಂಟ್ ನಡೀತಾ ಇದೆ, ಅದರಲ್ಲಿ ITC ರಿಲೇಟೆಡ್ ಆಗಿ ಬಿಗ್ ಅನೌನ್ಸ್ಮೆಂಟ್ ಬರುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ನಿನ್ನೆ ಫುಲ್ ಆಗದೇರಿಂದ ಸ್ಟಾಕ್ ನಲ್ಲಿ ಈ ವೀಕ್ನೆಸ್ ಅಂತ ನಮಗೆ ಕಾಣಿಸ್ತಾ ಇದೆ. ನೆಕ್ಸ್ಟ್ ಆಟೋಮೋಟಿವ್ ಕಾಂಪೋನೆಂಟ್ಸ್ ತಯಾರು ಮಾಡೋ ಸಾಂದಾರ್ ಟೆಕ್ನಾಲಜಿ ಬಗ್ಗೆ ಮಾತಾಡ್ಕೊಳ್ಳೋಣ. ಸಾಂದಾರ್ ಟೆಕ್ನಾಲಜೀಸ್ ಅವರು ಅಪ್ಡೇಟ್ ಮಾಡ್ತಿರೋದು ಅವರು ಹೊಸದಾಗಿ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನ ಹಿಮಾಚಲ್ ಪ್ರದೇಶನಲ್ಲಿ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂತ. ಈ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯಲ್ಲಿ ಶೀಟ್ ಮೆಟಲ್ ಕಾಂಪೌಂಡ್ಸ್ ನ ತಯಾರಿ ಮಾಡ್ತೀವಿ ಅನ್ನೋ ಕಂಪನಿ ಅವರು ಅಪ್ಡೇಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ವೋಡಾಫೋನ್ ಐಡಿಯಾ ಅವ್ರ ಬಗ್ಗೆ. ವೋಡಾಫೋನ್ ಐಡಿಯಾ ಅವರು ಕಟ್ಟಬೇಕಾಗಿರೋ ಬಡ್ಡಿ ರಿಲೇಟೆಡ್ ಆಗಿ 1,500 crores ನಿಯರ್ಲಿ ರೀಪೇ ಮಾಡಿದೀವಿ ಅಂತ. ಅಂಡ್ ಈವನ್ ಇದ್ರ ಜೊತೆಗೆ 115 crores ನಿಯರ್ಲಿ IDFC ಫಸ್ಟ್ ಬ್ಯಾಂಕ್ ಏನು ಇಂಟ್ರೆಸ್ಟ್ ಪೇ ಮಾಡಿದೀವಿ ಅಂತ ಸೋರ್ಸಸ್ ಇಂದ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ನೆಕ್ಸ್ಟ್ ಪೇಟಿಎಂ ಬಗ್ಗೆ ಮಾತಾಡ್ಕೊಳ್ಳೋಣ. ನಿಮಗೆ ಜ್ಞಾಪಕ ಇದ್ರೆ ಇಲ್ಲಿಂದ ಸ್ವಲ್ಪ ದಿವಸ ಬ್ಯಾಕು ಪ್ರೀವಿಯಸ್ ಆಗಿ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರೋ IPOಸ್ಗೆ ರಿಲೇಟೆಡ್ ಆಗಿ ಆಂಕರ್ ಇನ್ವೆಸ್ಟರ್ಸ್ ಪ್ರೀವಿಯಸ್ ಆಗಿ ಇನ್ವೆಸ್ಟ್ ಮಾಡಿರ್ತಾರಲ್ಲ, ಅವರು ಇನ್ವೆಸ್ಟ್ ಮಾಡಿದ ಮೇಲೆ 30 days ಅವರು ಅವ್ರ ಇನ್ವೆಸ್ಟ್ಮೆಂಟ್ ನ IPO ಇಂದ ತೆಗಿಬಾರ್ದು, ಲಾಕಿಂಗ್ ಪೀರಿಯಡ್ ಇರುತ್ತೆ. ಸೊ ಅದು 30 days ಆದ್ಮೇಲೆ ಅದು ಓಪನ್ ಆಗುತ್ತೆ. ಆ ಡೇಲಿ ಇಫ್ ಇನ್ ಕೇಸ್ 30ನೇ ದಿವಸ ಅವ್ರು ಸೇಲ್ ಮಾಡ್ಕೋಬೇಕಂದ್ರೆ ಮಾರ್ಕೆಟ್ ಅಲ್ಲಿ ಸೆಲ್ ಮಾಡ್ಕೋಬಹುದು. ಇವತ್ತು ಪೇಟಿಎಂ ಫಾಲೋ ಆಗೋದಕ್ಕೆ ಮೇನ್ ರೀಸನ್ ಅದೇ. ನೀವು ಗಮನಿಸಿದ್ರೆ 15th December ಈ ಪೇಟಿಎಂ IPO ಆಂಕರ್ ಬುಕ್ ಲಾಕ್ ಇನ್ ಪೀರಿಯಡ್ ಕಂಪ್ಲೀಟ್ ಆಗುತ್ತೆ. ಸೊ ಇವತ್ತು ಓಪನಿಂಗ್ ಆದ್ಮೇಲೆ ಬಂದಿರೋ ಹ್ಯೂಜ್ ಸೆಲ್ಲಿಂಗ್ ಇಂದ ಆಂಕರ್ ಇನ್ವೆಸ್ಟರ್ಸ್ ಸೆಲ್ ಮಾಡಿರೋ ತರ ನಾವು ಭಾವಿಸಬಹುದು. ಬಿಕಾಸ್ 10 to 11% ನಿಯರ್ಲಿ ಆಂಕರ್ ಲಾಕ್ ಇನ್ ಕಂಪ್ಲೀಟ್ ಆದ್ಮೇಲೆ ಬಂದಿರೋ ಸೆಲ್ಲಿಂಗ್ ಅವರಿಂದಾನೇ ಬರುತ್ತೆ. ಅಂಡ್ ಅವರ ಆಂಕರ್ ಬುಕ್ ಅನಾಲಿಸಿಸ್ ಮಾಡಿದ್ರೆ ಆಂಕರ್ ಇನ್ವೆಸ್ಟರ್ಸ್ ಅನಾಲಿಸಿಸ್ ನಮಗೆ ಒಂದು ಕ್ಲಿಯರ್ ಆಗಿ ಒಂದು ಅರ್ಥ ಆಗುತ್ತೆ. ಲೆಸ್ ದನ್ 30% ನಿಯರ್ ಟು 12.7% ನಿಯರ್ಲಿ ಮಾತ್ರನೇ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ನಿಯರ್ ಟು 4 ಮ್ಯೂಚುವಲ್ ಫಂಡ್ಸ್ ಮಾತ್ರನೇ ಇನ್ವೆಸ್ಟ್ ಮಾಡಿವೆ. ರೆಸ್ಟ್ ಆಫ್ ಎಲ್ಲರೂ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಅವರು ಪೇಟಿಎಂ ನಲ್ಲಿ ಇನ್ವೆಸ್ಟ್ ಮಾಡಿದ ಮೇಲೆ ಮೋಸ್ಟ್ಲಿ ಸ್ಟಾಕ್ ಪ್ರೈಸ್ ಅಂತೂ ಫಾಲ್ ಆಗಿದೆ.
ನಿಯರ್ಲಿ 2150 IPO ಮೂಲಕ ಮಾರ್ಕೆಟ್ ಬಂದಿದ್ದಾರೆ. ಈಗ 1381 ರುಪೀಸ್ ಹತ್ರ ಟ್ರೇಡ್ ಆಗ್ತಿದೆ. ಸೊ ಡೆಫಿನೆಟ್ಲಿ ಇನ್ವೆಸ್ಟ್ ಮಾಡಿರೋರು ಲಾಸ್ ಅಲ್ಲೇ ಇರ್ತಾರೆ. ಇವನ್ ಲಾಸ್ ಆದ್ರೂ ಪರವಾಗಿಲ್ಲ ಅಂತ ಓಪನಿಂಗ್ ನಲ್ಲಿ ಪೇಟಿಎಂ ರಿಲೇಟೆಡ್ ಆಗಿ ಆಂಕರ್ ಇನ್ವೆಸ್ಟರ್ಸ್ ಮೋಸ್ಟ್ಲಿ FIs ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿರಬೇಕು. ಇವರು ಅವರ ಪೊಸಿಷನ್ ನ ಸೆಲ್ ಮಾಡೋದಕ್ಕೆ ಪ್ರಯತ್ನಿಸಿದ್ದಾರೆ. ಇವರ ಫಾಲ್ ಮೈನ್ ರೀಸನ್ ಆಂಕರ್ ಬುಕ್ ಒಂದು ಲಾಕ್ ಇನ್ ಕಂಪ್ಲೀಟ್ ಆದ್ಮೇಲೆ. ಬಟ್ ಒಂದು ಪಾಯಿಂಟ್ ನಾವು ಜ್ಞಾಪಕ ಇಟ್ಕೋಬೇಕು, ಪ್ರತಿ ಆಂಕರ್ ಬುಕ್ ಲಾಕ್ ಇನ್ ಪಾಯಿಂಟ್ ಆಫ್ ಟೈಮ್ ನಲ್ಲಿ ಸ್ಟಾಕ್ ಫಾಲ್ ಆಗ್ತಾ ಇದೆ ಅಂತೆ ಆಗ್ಬೇಕಂತ ಏನು ರೂಲ್ ಇಲ್ಲ. ನಿಮ್ಗೆ ಜ್ಞಾಪಕ ಇದ್ರೆ ನೈಕಾ ಅವರು ಅವ್ರ ಆಂಕರ್ ಬುಕ್ ಲಾಕ್ ಇನ್ ಪೀರಿಯಡ್ ಕಂಪ್ಲೀಟ್ ಆದ್ಮೇಲೆ ಸ್ಟಾಕ್ ಸ್ವಲ್ಪ ವರೆಗೂ ಡೌನ್ ಆಗಿ ಅಗೇನ್ ಸ್ಟ್ರಾಂಗ್ ರ್ಯಾಲಿ ಆಗಿದೆ. ಇವನ್ ಪಾಲಿಸಿ ಬಜಾರ್ ಅವ್ರದ್ದು ಲಾಕ್ ಇನ್ ಕಂಪ್ಲೀಟ್ ಆಗಿದ್ದ ದಿವಸನೇ ರ್ಯಾಲಿ ಆಗಿದೆ. ಲಾಕ್ ಇನ್ ಪೀರಿಯಡ್ ಕಂಪ್ಲೀಟ್ ಆಗತ್ತೆ ಆ ದಿವಸ ಸ್ಟಾಕ್ ಫಾಲ್ ಆಗಿರುತ್ತೆ ಅಂತ ಪ್ರೀವಿಯಸ್ ಆಗಿ ಶಾರ್ಟ್ ಪೊಸಿಷನ್ಸ್ ಕ್ರಿಯೇಟ್ ಮಾಡಿಟ್ಟಿರ್ತಾರಲ್ವಾ ಸ್ಮಾರ್ಟ್ ಆಗಿ. ಅವತ್ತಿನ ದಿವಸ ಏನಾದ್ರೂ ಫಾಲ್ ಆಗಿಲ್ಲ ಅಂದ್ರೆ ಅವ್ರ ಎಕ್ಸ್ಪೆಕ್ಟೇಷನ್ಸ್ ಬ್ರೇಕ್ ಆಗತ್ತಲ್ಲ, ಅದರಿಂದ ಅವತ್ತು ಪ್ರೀವಿಯಸ್ ಆಗಿ ಶಾರ್ಟ್ ಮಾಡಿರೋನು ಕವರ್ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿ ಸ್ಟಾಕ್ ರ್ಯಾಲಿ ಆಗ್ತಾ ಇರುತ್ತೆ. ಇಲ್ಲಿ ನಾವು ಜ್ಞಾಪಕ ಇಟ್ಕೋಬೇಕಾಗಿರೋದು ಮೈನ್ ಥೀಮು IPO ಇನ್ವೆಸ್ಟ್ ಮಾಡಿರೋ ಆಂಕರ್ ಇನ್ವೆಸ್ಟರ್ಸ್ ಫರ್ದರ್ ಆಗಿ IPO ರಿಲೇಟೆಡ್ ಆಗಿ ಸ್ಟ್ರಾಂಗ್ ವ್ಯೂ ಪಾಸಿಟಿವ್ ಇಲ್ಲ ಅಂದ್ರೇನೆ ಅವ್ರು ಎಕ್ಸಿಟ್ ಆಗೋ ಪ್ರಯತ್ನ ಮಾಡ್ತಾರೆ. ಆ ಪಾಯಿಂಟ್ ನಲ್ಲೇ ಸ್ಟಾಕ್ ಫಾಲ್ ಆಗತ್ತೆ. ಇಫ್ ಇನ್ ಕೇಸ್ ಅವರು ಎಕ್ಸಿಟ್ ಆಗಿಲ್ಲ ಅಂದ್ರೆ ಆ ದಿವಸನು ಪ್ರೀವಿಯಸ್ ಆಗಿ ಶಾರ್ಟ್ ಪೊಸಿಷನ್ ಕ್ರಿಯೇಟ್ ಮಾಡಿರೋರು ಅವ್ರು ಕವರ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ರಿಂದ ಅಗೈನ್ ಬೈ ಮಾಡಿ ಶಾರ್ಟ್ ಪೊಸಿಷನ್ ಕ್ಲೋಸ್ ಮಾಡ್ತಾ ಇದ್ರಿಂದ ಇನ್ ಕೇಸ್ ಆಂಕರ್ ಇನ್ವೆಸ್ಟರ್ ಸೆಲ್ ಮಾಡಿಲ್ಲ ಅಂದ್ರೆ ಅವತ್ತು ಒಳ್ಳೆ ಸ್ಟಾಕ್ ರ್ಯಾಲಿ ಇರತ್ತೆ ಅನ್ನೋದು ನಾವು ಜ್ಞಾಪಕ ಇಟ್ಕೋಬೇಕು. ನೆಕ್ಸ್ಟ್ ಬರ್ಗರ್ ಕಿಂಗ್ ಇಂದ ಒಂದು ಅಪ್ಡೇಟ್ ಬಂದಿದೆ. ಇವತ್ತು ಬರ್ಗರ್ ಕಿಂಗ್ ಅವರು ಬೋರ್ಡ್ ಮೀಟ್ ಆಗಿ ಇವರು ಫಂಡ್ ರೈಸ್ ಮಾಡ್ತೀವಿ ಅಂತ ಪ್ರಪೋಸಲ್ ಯಾವ್ದು ಇಟ್ಟಿದೆಯೋ ಅದನ್ನು ಅಪ್ರೂವ್ ಆಗಿರೋ ತರ ಹೇಳ್ತಿದ್ದಾರೆ. ನೆಕ್ಸ್ಟ್ ತಮಿಳುನಾಡು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇಂದ ಒಂದು ಅಪ್ಡೇಟ್ ಬಂದಿದೆ. ಇವರು ಏನ್ ಅಪ್ಡೇಟ್ ಮಾಡ್ತಿದ್ದಾರೆ ಅಂದ್ರೆ ಲೀಡಿಂಗ್ ರೇಟಿಂಗ್ ಏಜೆನ್ಸಿ ಆಗಿರೋ ಕೇರ್ ಅವರು ಲಾಂಗ್ ಟರ್ಮ್ ಬ್ಯಾಂಕ್ ಫೆಸಿಲಿಟಿ ರೇಟಿಂಗ್ ಕೇರ್ A- ಸ್ಟೇಬಲ್ ನಿಂದ ಕೇರ್ A ಸ್ಟೇಬಲ್ ಗೆ ಅಪ್ಡೇಟ್ ಮಾಡಿರ್ತಾರೆ ಇವರು ಹೇಳ್ತಿದ್ದಾರೆ. ನೆಕ್ಸ್ಟ್ ಕಾರ್ಬನ್ ಕ್ರೆಡಿಟ್ ರೆನ್ಯೂವಲ್ ಎನರ್ಜಿ ಸೆಗ್ಮೆಂಟ್ ಬಿಸಿನೆಸ್ EK ಎನರ್ಜಿ ಅವರು ರಿಲೇಟೆಡ್ ಆಗಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಶೆಲ್ ಅವರು EK ಎನರ್ಜಿ ಅವ್ರ ಜೊತೆ ಒಂದು ಜಾಯಿಂಟ್ ವೆಂಚರ್ ಫಾರ್ಮ್ ಮಾಡಿ $1.6 ಬಿಲಿಯನ್ ಇನ್ವೆಸ್ಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ರಿಂದ ಇವರು ಬಿಸಿನೆಸ್ ರಿಲೇಟೆಡ್ ಆಗಿ ಇನ್ನೊಂದು ಅನದರ್ ಸಬ್ಸಿಡಿ ಫಾರ್ಮ್ ಮಾಡೋ ತರ ದುಬೈನಲ್ಲಿ ಈ ತರ ಬಂದಿರೋ ಅಪ್ಡೇಟ್ ಇಂದ ಸ್ಟಾಕ್ ಇವತ್ತು 5% ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗಿದೆ. ನೆಕ್ಸ್ಟ್ ಕಮಿಂಗ್ ಅಪ್ IPOs ಗ್ರೇ ಮಾರ್ಕೆಟ್ ಪ್ರೀಮಿಯಂ ಏನ್ ರನ್ ಆಗ್ತಾ ಅನ್ನೋದು ನಿಮ್ಗೆ ಸ್ಕ್ರೀನ್ ಮೇಲೆ ಶೇರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ರೆಸಿಸ್ಟೆಂಟ್ ಬಗ್ಗೆ ಮಾತಾಡ್ಕೊಳ್ಳೋಣ. ನಿಫ್ಟಿ ಸಪೋರ್ಟ್ 17,140, ರೆಸಿಸ್ಟೆಂಟ್ 17,350 to 360 ಈ ಝೋನ್ ವರೆಗೂ ಬಂದು ಮಾರ್ಕೆಟ್ ರಿಜೆಕ್ಟ್ ಆಗ್ಬೋದು ಅಂತ. 17,380 ಅಬೋವ್ ಮಾರ್ಕ್ ಬಂದ್ರೆ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ನಾನು ಬುಲಿಶ್ ಆಗಿ ನೋಡಬಹುದು. ಬಿಕಾಸ್ 17,220 ಹತ್ರ ಕ್ಲೋಸ್ ಆಗಿದೆ ಮಾರ್ಕೆಟ್. ಅಬೋವ್ 17,250 ನೆಕ್ಸ್ಟ್ ನಾನು ನೋಡ್ತಾ ಇರೋ ರೆಸಿಸ್ಟೆಂಟ್ 17,380. ಬಟ್ 17,250 ಬಿಲೋ ಏನಾದ್ರೂ ಸಸ್ಟೈನ್ ಆದ್ರೆ 17,160 ವರ್ಗು ಮಾರ್ಕೆಟ್ ಸ್ಲೈಟ್ ಆಗಿ ಮೂವ್ ಆಗೋಕೆ ಪಾಸಿಬಿಲಿಟಿ ಇರೋದ್ರಿಂದ ಈ 2 ಲೆವೆಲ್ಸ್ ನ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ಆಗಿ ಮೈಂಟೈನ್ ಮಾಡ್ತಾ ಇದೀನಿ. ಬ್ಯಾಂಕ್ ನಿಫ್ಟಿ ರೆಸಿಸ್ಟೆಂಟ್ ಅದೇ ತರ ಹೇಳ್ತಾ ಇದೀನಿ. ಬಿಕಾಸ್ ಲಾಸ್ಟ್ 2 ಟ್ರೇಡಿಂಗ್ ಸೆಷನ್ ಅಲ್ಲೂ ಮಾರ್ಕೆಟ್ ರಿವರ್ಸಲ್ ತಗೊಂಡು 37,080 ಅಂಡ್ 37,60 ಝೋನ್ ವರೆಗೂ ಬಂದು ಅಗೇನ್ ನಮಗೆ ರಿವರ್ಸಲ್ ಕಾಣಿಸ್ತಾ ಇದ್ರಿಂದ 37,000 ಅಬೋ ಬರುವಾಗ 37,160 ರೆಸಿಸ್ಟೆಂಟ್ ಆಗಿ ಗಮನಿಸ್ತಾ ಇದೀನಿ. ಡೌನ್ ಸೈಡ್ ಫಾಲ್ ಆಗ್ತಾ ಇರುವಾಗ 36,340 ಸಪೋರ್ಟ್ ಆಗಿ ಗಮನಿಸ್ತಾ ಇದೀನಿ. ಇದು ಫ್ರೆಂಡ್ಸ್ ಇವತ್ತಿನ ಅಪ್ಡೇಟ್ಸ್. ನಿಮಗೆ ನಮ್ಮ ಅಪ್ಡೇಟ್ಸ್ ಏನಾದ್ರು ಇಷ್ಟ ಆಗಿದ್ರೆ ನಮ್ಮ ಪೇಜ್ ನ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.